ಕ್ಷೇತ್ರದ ಅಧಿಕಾರಿ. ಇಲ್ಲಿ ಏನ್ ಸಮಸ್ಯೆ ಆಗ್ತಿದೆ ಅಂದ್ರೆ ಚಾಮುಂಡಿ ಬೆಟ್ಟದಲ್ಲಿ ಆನ್ಲೈನ್ ಇದು ಮಾಡ್ತಿದ್ದಾರೆ ನಾವು. ಇನ್ನು ಆನ್ಲೈನ್ ಅಲ್ಲಿ ಇವಾಗ ಫುಲ್ ಎಂಟ್ರಿ ದರ್ಶನಕ್ಕೆ ಆನ್ಲೈನ್ ಅಲ್ಲಿ ಪಾಸ್ ತಗೋತಾ ಇದ್ದಾರೆ. ಅದು 3,000, 3,500, 4,000, 5,000 ಗಂಟ ಇದೆ. ಒಬ್ಬ ಲೇಡೀಸ್ ನಾವೇನೆ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗಿದೀವಿ. ಒಬ್ರು ಒಳಗಡೆ ಅರ್ಚಕರ ಹತ್ರನೇ ಜಗಳ ಮಾಡ್ತಿದ್ರು ಲೇಡೀಸ್. ನಾವು ಪಾಸ್ ತಗೊಂಡಿದ್ವಿ, ನಮ್ಮನ್ನ ಬಿಡ್ಬೇಕು, ನೀವು ಒಳಗಡೆ ಅದೇ ಒಳಗಡೆ ಕೂರ್ಸ್ಬಿಟ್ಟು ಮಾಡ್ತಾರೆ ಗೊತ್ತಾ. ಅದಕ್ಕೆ ಅವರು ನಾವು ಪಾಸ್ ತಗೊಂಡಿದೀವಿ, ನಾವು ಈ ತರ ದುಡ್ಡು ಕೊಟ್ಟಿದೀವಿ, ನಾವು ಅಲ್ಲಿಂದ ಬಂದಿದೀವಿ ಅಂದ್ಬಿಟ್ಟು ಒಳಗಡೆ ಸೇರಿಸ್ಕೊಂಡು ಕೊಡ್ತಿದ್ರು. ಅವೆಲ್ಲ ಯಾಕೆ ಕೊಡ್ಬೇಕು? ಇವಾಗ ಎಲ್ಲಾರು ದರ್ಶನಕ್ಕೆ ಅಂದ್ಬಿಟ್ಟು ಕಷ್ಟಪಟ್ಟು ಇವಾಗ ಬಡವರು ಬರ್ತಾರೆ, ಬಗ್ರು ಬರ್ತಾರೆ, ಅವ್ರಿಗೂ ಕೊಡ್ಬೇಕು, ಅವ್ರಿಗೂ ತೋರಿಸ್ಬೇಕು. ಆ ದುಡ್ಡು ಅಂದ್ಬಿಟ್ಟು ಇವಾಗ ದುಡ್ಡಲ್ಲಿ ದುಡ್ಡು ದೇವ್ರ ಹೆಸರು ಇಟ್ಕೊಂಡು ದುಡ್ಡು ಮಾಡ್ತಾ ಇರೋದೇ ಜಾಸ್ತಿ. ಇವಾಗ ದೇವ್ರ ಹೆಸರು ದುಡ್ಡು ಮಾಡಬಾರ್ದು. ದೇವ್ರ ಹೆಸರು ದುಡ್ಡು ಮಾಡ್ಬೇಕು ಅಂತಂದ್ರೆ ಇವರು ಬೇರೆ ಕಡೆ ಏನೋ ಮಾಡ್ಬೋದಲ್ಲ, ದೇವ್ರ ಹೆಸರಲ್ಲಿ ಯಾಕೆ ಮಾಡ್ಬೇಕು ಇವ್ರು ದುಡ್ಡು? ಅದೊಂದು. ಮತ್ತೆ ಇನ್ನೊಂದು ಏನಂತಂದ್ರೆ ಬೆಟ್ಟಕ್ಕೆ ಹೋಗ್ಬೇಕಂದ್ರೆ ನಾವು ಇವಾಗ ಆಟೋದವರೇ ಆಗಲಿ, ಕಾರವರೇ ಆಗಿರ್ಲಿ, ಇಲ್ಲೇ ಇದ್ರ ಹತ್ರನೇ ಪಾರ್ಕಿಂಗ್ ಹತ್ರನೇ ನಿಲ್ಲಿಸ್ಬೇಕು. ಮೇಲ್ಗಡೆ ಡ್ರಾಪ್ ಕೊಟ್ಬಿಟ್ಟು ಬರೋದಿಲ್ಲ. ಇವಾಗ ಏಜ್ ಆಗಿರೋರು ಇರ್ತಾರೆ. ಮತ್ತೆ ಇವಾಗ ದೇವ್ರ ಮೇಲೆ ಎಂತ ಪೇಷಂಟ್ಗಳೇ ಹೋಗೋದು ಜಾಸ್ತಿ ಇದೆ. ಬೆಟ್ಟಕ್ಕೆ ಗಿಟ್ಟಕ್ಕೆ ಎಲ್ಲ ಪೇಷಂಟ್ಗಳು ವಾಸಿ ಮಾಡಪ್ಪ, ವಾಸಿ ಮಾಡಮ್ಮ ಅಂತ ಅವ್ರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಇದ್ರ ಹತ್ರನೇ ನಿಲ್ಲಿಸ್ಬಿಡ್ತಾರೆ, ಪಾರ್ಕಿಂಗ್ ಹತ್ರ ನಿಲ್ಲಿಸ್ಬಿಡ್ತಾರೆ. ಅವ್ರ ಪಾರ್ಕಿಂಗ್ ತೋರ್ಸೋದು ಉದ್ದೇಶ ಏನು ಅಂತಂದ್ರೆ ಪಾರ್ಕಿಂಗ್ ಮಾಡ್ಲಿ, ಅವ್ರು ದುಡ್ಡು ಮಾಡೋದಕ್ಕೆ ದಾರಿ, ಪಾರ್ಕಿಂಗ್ ಮಾಡೋದಕ್ಕೆ ದುಡ್ಡು ಮಾಡೋದಕ್ಕೆ. ಇವಾಗ ಒಬ್ಬ ಆಟೋದಲ್ಲಿ ಆಗಲಿ, ಕಾರವರೇ ಆಗಿರ್ಲಿ, ಅವರು ಪಾರ್ಕಿಂಗ್ ಮಾಡ್ಬಿಟ್ಟು ಬರಕಾಗುತ್ತೆ. ಅವ್ನ ಬಾಡಿಗೆ ತಗೊಂಡಿರ್ತಾರೆ, ಅವ್ನ ಪಾರ್ಕಿಂಗ್ಗೆ ಇಷ್ಟೊಂದು ದುಡ್ಡು ಇರ್ತದೆ, ಅವ್ರು ಹೋಗ್ಬಿಟ್ಟು ಬರಕಾಗುತ್ತಾ? ಮೇಲ್ಗಡೆ ಹೋಗಿ ಬಿಡೋಂಗಿಲ್ಲ, ಮೇಲ್ಗಡೆ ಹೋಗಿ ಬಿಟ್ಬಿಟ್ಟು ಅವ್ನ ಪಡೆದು ಹೋಗ್ತಾ ಇರ್ತಾನೆ, ಅವ್ನ ಮೇಲ್ಗಡೆ ಬಿಡೋದೇ ಇಲ್ಲ. ಅದೇ ಕೇರಳ, ತಮಿಳ್ನಾಡು ಅವ್ರ ಗಾಡಿಗಳೆಲ್ಲ ಬಿಡ್ತಾರೆ. ಏನಿಗೆ ಬಿಡ್ತಾರೆ ಅಂದ್ರೆ ಅವ್ರ ಹತ್ರ ದುಡ್ಡು ಕಲೆಕ್ಟ್ ಮಾಡ್ತಾರೆ, ಅವ್ರ ಹತ್ರ ಜಾಸ್ತಿ ದುಡ್ಡು ಕಲೆಕ್ಟ್ ಮಾಡ್ತಾರೆ. ಅದು ಈ ಸಮಸ್ಯೆ ಆಗ್ತದೆ. ಅದು ಸಮಸ್ಯೆ ಬಗೆಹರಿಸಬೇಕು. ನೀವು ಬೇರೆ ರಾಜ್ಯದವರು ಬಿಡ್ತಾರೆ, ಬೇರೆಯವ್ರನ್ನ ಬಿಡ್ತಾರೆ ಚಾಮುಂಡಿ ಬೆಟ್ಟದಲ್ಲಿ. ಈ ಅವ್ರ ಹತ್ರ ಇವಾಗ ಈ ಕಸ್ಟಮರ್ ಏನ್ ಕೊಡಿ, ಆಟೋ ಬುಕ್ ಮಾಡೋದು ಏನಕ್ಕೆ? ಅವರು ಮೇಲ್ಗಡೆ ಹೋಗ್ಬೇಕು ಅಂತಾರೆ. ಕಾರ್ ಬುಕ್ ಮಾಡೋದು ಏನಕ್ಕೆ? ಅದಕ್ಕೆ ಮೇಲ್ಗಡೆ ಹೋಗಿ ಡ್ರಾಪ್ ಕೊಡೋದೇ ಇಲ್ಲ, ಅದಕ್ಕೆ ನಿಲ್ಲಿಸ್ಬಿಡ್ತಾರೆ. ಇಲ್ಲಿಂದ ಮೇಲ್ ನಡ್ಕೊ ಹೋಗ್ಬೇಕು ಅವರು. ಆಮೇಲೆ ಅವ್ರಿಗೆ ಬುಕ್ಕಿಂಗ್ ಆಗಲ್ಲ. ಏನಕ್ಕೆ ಅಂದ್ರೆ ಮೇಲ್ಗಡೆ ನೆಟ್ವರ್ಕ್ ಸಿಗಲ್ಲ, ಬುಕ್ಕಿಂಗ್ ಆಗಲ್ಲ. ಇಲ್ಲಿ ಪಾದದ ಹತ್ರ ಯಾವ್ದ್ರ ಹತ್ರ ಇತ್ತಾಲ್ವಾ ಟೋಲು ಮತ್ತೆ ಬ್ಯಾರಿಗೇಡ್ ಹಾಕ್ತಿರ್ತಾರಲ್ಲ, ಮೇಲ್ಗಡೆ ಪಿಕಪ್ ಇಲ್ಲ, ಹೋಗಿ ಅದಸ್ಕೊ ಬರೋಂಗೂ ಇಲ್ಲ. ಮೇಲ್ಗಡೆ ಬುಕ್ಕಿಂಗ್ ಮಾಡಿದ್ರು ಅವ್ರು ಈಜಿ ನಡ್ಕೊ ಬರ್ಬೇಕು. ಅವ್ರು ಯಾಕೆ ನಡ್ಕೊ ಬರ್ತಾರೆ? ದುಡ್ಡು ಕೊಟ್ಬಿಟ್ಟು ಯಾಕೆ ಜನರು ನಡ್ಕೊ ಬರ್ಬೇಕು? ಅದು ಸಮಸ್ಯೆ ಆಗ್ತಿರೋದು. ಎಲ್ಲ ಸಂಪೂರ್ಣವಾಗಿ ಬಂದ್ ಮಾಡ್ಬೇಕು. ಹೌದು, ಸರಿ ಅಣ್ಣ. ರೆಡ್ ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಬೆಲ್ ಮಾತ್ರ ಮರಿಬೇಡಿ.